ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು 8 ಕ್ಷೇತ್ರದ ಎಲ್ಲರೂ ನೀವು ಪ್ರಚಾರ ಕೈಗೊಂಡಾಗ ಎಲ್ಲ ನೋಡ್ಕೊಂಡ್ಬಿಟ್ರಿ. ಮತ್ತು ನಿಮ್ಮ ಬಹುಜನ ಪಕ್ಷ ಮತ್ತು ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಆಗ್ತದೆ, ಯಾವ ರೀತಿಯಾಗಿ ಸ್ಪಂದನೆ ಸಿಕ್ಕಿದೆ ಜನರಿಗೆ? ಈ ಬಹುಜನ ಸಮಾಜ ಪಾರ್ಟಿ ಅಂದ್ರೆ ಇದು 3ನೇ ರಾಷ್ಟ್ರೀಯ ದೊಡ್ಡ ಪಕ್ಷ. ಕಾಂಗ್ರೆಸ್ BJP ಬಿಟ್ಟರೆ ಅತಿ ದೊಡ್ಡ ಪಕ್ಷ ಇದು ಬಹುಜನ ಸಮಾಜ ಪಾರ್ಟಿ. ಮತ್ತು ನಾವು 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ತಿರುಗಾಡಿದ್ದೀನಿ. ಜನರ ಅಭಿಪ್ರಾಯವು ಎರಡೂ ಪಕ್ಷಗಳ ಜೊತೆ ನೋಡಿ ಬೆಸತ್ತಿದ್ದಾರೆ. ಈ ಸರಿ ನನಗೆ ವೋಟ್ ಕೊಡಬೇಕಂತ ಒಂದು ಡಿಸೈಡು ಮಾಡಿದ್ದಾರೆ. ಅದಕ್ಕಾಗಿ ನನಗೂ ಆತ್ಮವಿಶ್ವಾಸ ಇದೆ, ಈ ಸರಿ ನನಗೆ ಗೆಲುವು ಆಗ್ಬೋದು. ಮತ್ತೊಬ್ಬ ನಾನು ಪ್ರಾಮಾಣಿಕ ಅಧಿಕಾರಿ, ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ನಾನು 36 ವರ್ಷಕ್ಕೆ ಸೇವೆ ಸಲ್ಲಿಸಿ ಯಾವುದೇ ಒಂದು ಕಳಂಕ ಅಥವಾ ಯಾವುದೇ ಒಂದು ನನ್ನ ಮೇಲೆ ಅಪವಾದಗಳು ಇಲ್ಲದೆ ಒಳ್ಳೆಯ ಕ್ಯಾಂಡಿಡೇಟ್ ಆಗಿ ನಾನು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಜನರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಹೇಳಿ ನಾನು ಹೇಳಿ ಇಷ್ಟಪಡ್ತೇನೆ. ಮುಖ್ಯವಾಗಿ ನಿಮ್ಮ ಹಾಲಮತ ಸಮಾಜ ಯಾವ ರೀತಿ ನಮ್ಮ ಹಾಲಮತ ಸಮಾಜಕ್ಕೆ ಈ ಅನ್ಯಾಯ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರ, 2 ಲೋಕಸಭಾ ಕ್ಷೇತ್ರ ಇದ್ರೂ ಒಬ್ರಿಗೂ ನಮ್ಮ ಸಮಾಜದವ್ರಿಗೆ ಟಿಕೆಟ್ ಕೊಡದೇ ಇಲ್ಲ. ಆ ಒಂದು ಟಿಕೆಟ್ ಕೊಡದೇ ಇರೋದ್ರಿಂದ ನನಗೆ ಸ್ವಾಭಿಮಾನ ಪ್ರಶ್ನೆ ಬಂದಾಗ ನಾನು ಸರ್ಕಾರಿ ಕೆಲಸವನ್ನು ರಾಜೀನಾಮೆ ಮಾಡಿ ಇದು ಬಹುಜನ ಸಮಾಜ ಪಾರ್ಟಿಯಿಂದ ಇಲೆಕ್ಷನ್ ಇಳಿಬೇಕು ಮತ್ತು ಈ ಹಾಲಮತ ಸಮಾಜದವ್ರನ್ನ ಸಂಪೂರ್ಣ ಬೆಂಬಲ ಕೊಡ್ತಾರೆ ಅಂತ ನನಗೆ ವಿಶ್ವಾಸವೂ ಇದೆ. ಈ ಆನಂದಪ್ಪಗಳು ಅವರೇ ಬೇರೆ, ಅವರು ನಮ್ಮ ದೊಡ್ಡಪ್ಪನ ಮಗ ರೀ. ಅವರು ಬ್ಯಾಂಕ್ನಲ್ಲಿದ್ದರು, ನಾನು ಬೇರೆಯೇ. ನಾನು ಅಶೋಕಪ್ಪಗಳು, ನಾನು ನಿವೃತ್ತ ಅಂಚೆ ಇಲಾಖೆ ಡಿಪಾರ್ಟ್ಮೆಂಟಿಂದ ಕೆಲಸ ಮಾಡ್ತಾಯಿದ್ದೀನಿ. ಆನಂದಪ್ಪಗಳು ನನಗೂ ಸಂಬಂಧಿಕರೇ, ಬಟ್ ವ್ಯವಹಾರಗಳು ಮತ್ತು ಅವರು ಬ್ರದರ್, ಅವರು ಫ್ಯಾಮ್ಲಿನೇ ಬೇರೆ, ನನ್ನ ಫ್ಯಾಮ್ಲಿನೇ ಬೇರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚುನಾವಣೆಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಅವ್ರದ್ದು ಯಾವುದೇ ಥರ ಅವ್ರ ಜೊತೆ ವ್ಯವಹಾರಗಳು ನಮ್ಮ ಜೊತೆ ಇಲ್ಲ. ನಾವೇ ಬೇರೆ ಇದ್ದೀರಿ. ನಾನು ಅಂಚೆ ಇಲಾಖೆಯಿಂದ ಬಂದ ದುಡ್ಡಲ್ಲೇ ನಾನು ಇಲೆಕ್ಷನ್ ಮಾಡ್ತಾಯಿದ್ದೇನೆ. ಮತ್ತು ಈ ಬಹುಜನ ಸಮಾಜ ಪಾರ್ಟಿ ಓಟು ಮತ್ತು ನೋಟು ಜನ ಕೊಡುವಂಥ ಪಕ್ಷ. ಇಲ್ಲಿ ಯಾವುದೇ ಕಾರ್ಪೊರೇಟರ್ ಅಥವಾ ಯಾವುದೇ ಇಂಡಸ್ಟ್ರಿಲ್ ಹತ್ರ ದುಡ್ಡು ತೊಗೊಲ್ಲ. ಬಹುಜನರ ಹತ್ರನೇ ಓಟನ್ನು ಕೊಡ್ತಾರೆ, ಒಂದು ನೋಟನ್ನು. ಆ ಥರ ನನಗೆ ಜನ ಓಟು ಮತ್ತು ನೋಟು ಎರಡೂ ಕೊಡ್ತಾ ಇದ್ದಾರೆ. ಅದೇ ನನಗೆ ಆತ್ಮವಿಶ್ವಾಸದಿಂದ ನಾನು ಇಲೆಕ್ಷನ್ಗೆ ಹೋಗಿದ್ದೀನಿ. BJPಯು ಕಾಂಗ್ರೆಸ್ಸು ಇವರಿಬ್ಬರು ಅಣ್ಣ ತಮ್ಮನೇ ನನ್ನ ಲೆಕ್ಕದಲ್ಲಿ. ಯಾಕಂದರೆ ನಾವು ಒಂದು 2 ಉದಾಹರಣೆ ಕೊಡ್ಬೋದು. ಕಾಂಗ್ರೆಸ್ಸು BJP ಇಬ್ಬರು ಅಣ್ಣ ತಮ್ಮ ಯಾಕೆ ಹೇಳಲಿಕ್ಕೆಂದರೆ, ನಮ್ಮದು ಮಂಡಳ ವರದಿ ಜಾರಿಗೆ ಮಾಡಬೇಕಂದ್ರೆ ಕಾಂಗ್ರೆಸ್ದವರು ಮಾಡಲಿಲ್ಲ. ಆಮೇಲೆ BJP ಅವರಂತೂ ಅವ್ರು ಮೊದಲೇ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು 2ನೇದು ಬಾಬಾ ಸಾಹೇಬ್ ಭಾರತ ರತ್ನ ಕೊಡಲಿಲ್ಲ ಅಂಬೇಡ್ಕರ್ ಅವರಿಗೆ. ಇವೆರಡೂ ಸರ್ಕಾರ ಇಲ್ಲದಾಗಲೇ ಇವೆರಡು ಕೆಲಸಗಳಾಗಿದೆ. ಮಂಡಳ ವರದಿ ಜಾರಿಗೆ VP ಸಿಂಗ್ ಸರ್ಕಾರದಲ್ಲಿ ಆಗಿದೆ. ಆಮೇಲೆ ಬಾಬಾ ಸಾಹೇಬ್ ಭಾರತ ರತ್ನ ಕೊಟ್ಟರು VP ಸಿಂಗ್ ಸರ್ಕಾರದಲ್ಲಿ ಆಗಿದೆ. ಅದಕ್ಕೆ ಕಾರಣ ಅಂದರೆ ಮೂಲ ಬಹುಜನ ಸಮಾಜ ಪಾರ್ಟಿ. ಯಾಕಂದರೆ VP ಸಿಂಗ್ ಅವರು ಸರ್ಕಾರ ರಚನೆ ಮಾಡಬೇಕಾದ್ರೆ 5 MP ಸೀಟು ಬಹುಜನ ಸಮಾಜ ಪಾರ್ಟಿದ್ದು. ಬಹುಜನ ಸಮಾಜ ಪಾರ್ಟಿಯವರು ಕಾಂಚೀರಾಮ್ ಸಾಹೇಬ್ರಿಗೆ ಕೇಳಿದಾಗ ನಾನು ನಿಮ್ಗೆ 5 MP ಸೀಟ್ ನಾನು ನಿಮಗೆ ಸಪೋರ್ಟ್ ಕೊಡ್ತೀನಿ, ನಮಗೆ ಯಾವುದೇ ಕ್ಯಾಬಿನೆಟ್ನಲ್ಲಿ ನಮ್ಮ ಏನು ಸಚಿವ ಸ್ಥಾನ ಅದು ಏನೂ ಬೇಡ, ನಮಗೆ 2 ಮುದ್ದ ಇದ್ದೇವೆ. ಹಿಂದುಳಿದ ವರ್ಗಗಳಿಗೆ ಮಂಡಳ ವರದಿ ಜಾರಿಗೆ ಮಾಡಬೇಕು, 2ನೇದು ಬಾಬಾ ಸಾಹೇಬ್ ಭಾರತ ರತ್ನ ಕೊಡಬೇಕು. ಇವು 2 ಅವರು VP ಸಿಂಗ್ ಸರ್ಕಾರದಲ್ಲಿ ಇವರು ಮುಖಾಂತರ ಆಗಿದ್ದರಿಂದ ನಾನು ಬಹುಜನ ಸಮಾಜ ಪಾರ್ಟಿ ಟಿಕೆಟ್ ತೊಗೊಂಡು MP ಇಲೆಕ್ಷನ್ ನಿಂತಿದ್ದೇನೆ. ಮತ್ತು ಇದು ಹಿಂದುಳಿದ ವರ್ಗಗಳಿಗೆ ಎಲ್ಲ ರೀತಿ ಸಮಾಜಗಳಿಗೆ ಹೆಲ್ಪ್ ಆಗಬೇಕಂದ್ರೆ ಬಹುಜನ ಸಮಾಜ ಪಾರ್ಟಿನೇ 3ನೇ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿದೆ. ಆದ ಕಾರಣ ಇಂದಿನ ನಾಳೆ ಇದು 3ನೇ ರಾಷ್ಟ್ರೀಯ ಪಕ್ಷ, 1ನೇ ರಾಷ್ಟ್ರೀಯ ಪಕ್ಷ ಆಗ್ತದೆ. ಮತ್ತು ಸಮಾಜದಲ್ಲಿಯೂ ಹೆಚ್ಚಿನ ಜನಸಂಖ್ಯೆ ಈ ಜನನೇ ಇರೋದರಿಂದ ಒಂದು ದಿವಸ ಇದು ಸರ್ಕಾರ ಇನ್ನು ಕೆಲವೇ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಸರ್ಕಾರ ರಚನೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೈಯಕ್ತಿಕವಾಗಿ ಎಷ್ಟು ಓಟ್ಗಳನ್ನು ತೊಗೊಳ್ಬೋದು? ನಾನು ನೋಡಿ, ನನ್ನ ಹಂಗೆ ಪ್ರಕಾರ ನಾನು ಗೆಲ್ಲೇಬೇಕು. ಯಾಕಂದರೆ ನಮ್ಮ ವೋಟರ್ಸ್ ನೋಡಿದರೆ 8 ಲಕ್ಷ ಓಟ್ ಇದ್ದಾವೆ. ಬಟ್ ಸಮಾಜ ಯಾವ ಥರ ಇದನ್ನು ಚೇಂಜಸ್ ಮಾಡಲಿಕ್ಕೆ ನಾನು ಬಂದಿರೋದು. ಸಮಾಜ ಚೇಂಜ್ ಆತಂದರೆ ಅವ್ರ ಉದ್ಧಾರ ಅವ್ರು ಆಗ್ತಾರೆ. ಇಲ್ಲ ಮತ್ತು ಮೇಲ್ವರ್ಗದ ಸಮಾಜಗಳಿಗೆ ಓಟ್ ಆಗ್ತಾ ಹೋದರೆ ಇವ್ರ ಪರಿಸ್ಥಿತಿ ಇನ್ನೂ ಗಂಭೀರ ಆಗ್ತದೆ. ಟೋಟಲಿ 8 ಲಕ್ಷದಲ್ಲಿ 3 ಲಕ್ಷ ಕುರುಬರಿದ್ದೇವೆ, 3 ಲಕ್ಷ ಇದ್ದಾರೆ. ಇವೆರಡು ಓಟ್ ಸೇರಿಸಿದರೆ 6 ಲಕ್ಷ ಆಗುತ್ತೆ. ಇದರಲ್ಲಿ ಒಂದು 30% ನಮ್ಗೆ ಓಟ್ ಬಂದ್ರೂ ನಮಗೆಲ್ಲ ವಿನ್ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತದಾರರಿಗೆ ಹೇಳಲಿಕ್ಕೆ ಇಷ್ಟಪಡೋದಂದ್ರೆ, ಬೆಳಗಾವಿ ಅಭಿವೃದ್ಧಿ ಭಾಳ ವಂಚನೆಯಿಂದ ಹಿನ್ನಡೆ ಆಗಿದೆ. ಬೆಳಗಾವಿ 3 ರಾಜ್ಯಗಳ ಕೇಂದ್ರ ಬಿಂದು ಆಗಿದ್ದರಿಂದ ಇಲ್ಲಿ ಎಲ್ಲ ರೀತಿ ಮೂಲಸೌಕರ್ಯಗಳಿದೆ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ಸುತ್ತ ಎಲ್ಲ ಜನರು ಕಲಿತ ಹುಡುಗರೆಲ್ಲ ಬೇರೆ ಬೇರೆ ಜಿಲ್ಲೆಗೆ ಅಥವಾ ಬೇರೆ ಬೆಂಗಳೂರು ಅಂತ ಊರಿಗೆ ಹೋಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇಲ್ಲಿ ಯುವ ಜನತೆಗೆ ಕೆಲಸ ಕೊಡಬೇಕು, IT BT ಸಂಸ್ಥೆಗಳನ್ನು ನಾವು ಬೆಳಗಾವಿ ತರಬೇಕು ಅನ್ನೋದು ಒಂದು ಕನಸು ಇಟ್ಕೊಂಡಿರಲಿ. ಅದಕ್ಕೋಸ್ಕರ ಒಟ್ಟಾರೆ ಜನರಿಗೆ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ನಾನು 100ಕ್ಕೆ 100 ಪ್ರಾಮಾಣಿಕವಾಗಿ ಕೊಡ್ತೀನಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಗದೀಶ್ ಶೆಟ್ಟರ್ ನೋಡ್ರಿ, ಅವ್ರಿಗೇನು ಯಾವುದೇ ಸಿದ್ಧಾಂತಗಳಿಲ್ಲ. ಅವ್ರು ಗೆಲ್ಲಬೇಕು ಅನ್ನೋದು ಒಂದು ಸಿದ್ಧಾಂತ. ಕಾಂಗ್ರೆಸ್ನಾಗ ಹೋಗ್ತಾರೆ, ನಾಳೆ ಕೊಡ್ತಾರೆ. ಅವ್ರ ಬಗ್ಗೆ ಜನರಿಗೆ ಏನು ಅಷ್ಟೊಂದು ಬೆಳಗಾವಿ ಜನರಿಗೆ ಇದು ಇಲ್ಲ. ಯಾಕಂದ್ರೆ ನಾನು ಹೊರಗೆ ಕ್ಷೇತ್ರ ನೋಡಿದ್ದೀನಿ. ಇದು ಪುನಃ ಹೆಬ್ಬಾಳ ಅವ್ರಿಗೂ ಕುಟುಂಬ ರಾಜಕಾರಣ.
ಕುಟುಂಬ ರಾಜಕಾರಣ ಅಂದ್ರೆ ಮಂದಿ ಬೇಸತ್ತಿದ್ದಾರೆ. ಈಗ ಮನ್ಯಾಗನ ನಮ್ಮ MLA ಅಕ್ಕ ಮಿನಿಸ್ಟರು ಇವು ಇನ್ನು ಒಂದು ರಾಜ್ಯಸಭಾ ಮೆಂಬರ್ ಅದ್ರ ಎಲ್ಲ ಇವ್ರ ಮನ್ಯಾಗನ. ಹಿಂಗಾದ್ರೆ ಪ್ರಜಾಪ್ರಭುತ್ವ ಉಳಿತೈತಿಲ್ರಿ. ಈ ಪ್ರಜಾಪ್ರಭುತ್ವ ಉಳಿಯಬೇಕಂತ ಸಲುವಾಗಿ ನಾನು 36 ವರ್ಷ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮಾಸ್ಟರ್ ಕೆಲಸ ಮಾಡಿ ನೌಕರಿ ಬಿಟ್ಟು ಬಂದೇನೆ. ಅದಕ್ಕಂದ್ರೆ ನಮ್ಮ ಈ ಬೆಳಗಾವಿ ಮತಕ್ಷೇತ್ರ ನನ್ನದೇ ಆದ ಒಂದು ಕನಸದ. ಮತ್ತು ಬೆಳಗಾವಿ ಜನರಿಗೆ ನಾನೊಂದು ಕೊಡುಗೆ ಏನು ಕೊಡಬೇಕು ಅನ್ನೋದೊಂದು ಆಸೆ ಇದೆ. ಆ ಕೊಡುಗೆ ಸಲುವಾಗಿ ನಾನು 36 ವರ್ಷದ ನೌಕರಿ 1,30,000 ಪಗಾರದಿದ್ದು ನೌಕರಿ ಬಿಟ್ಟು ನಾನು ಬೆಳಗಾವಿ ಜನತೆಗೆ ಎಲ್ಲ ಜನತೆಗೆ ಒಂದು ಹೊಸ ಇದರ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕಾರಣ ಬಂದಿದ್ದೆ. ಅದಕ್ಕಾಗಿ ದಯಮಾಡಿ ಬೆಳಗಾವಿ ಮತಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ವಿನಂತಿ ಮಾಡಿ ಕೇಳ್ಕೊಡ್ತೇನೆ, ಒಂದು ಚಾನ್ಸ್ ಈಗ BJP ಕಾಂಗ್ರೆಸ್ ಬಿಟ್ಟು ಇದು 3ನೇ ದೊಡ್ಡ ಪಕ್ಷ ಇರೋದ್ರಿಂದ ಒಂದ್ಸರಿ ಬೆಳಗಾವಿ ನನಗೆ ಮತ ಕೊಟ್ಟು ಒಂದು ಮನೆ ಬಂದು ನೀವು ಹಕ್ಕಲೆ ಕೇಳಿ ಅಂತ ಹೇಳಿ ಯಾವುದೇ ಕೆಲಸಗಳು ಇದ್ದರೂ ನಾನು 24 ತಾಸು ನಿಮ್ಗೆ ಸೇವೆಯಲ್ಲಿ ಇರ್ತೀನಿ ಅಂತ ಹೇಳಿ ದಯಮಾಡಿ ನನಗೆಲ್ಲರೂ ಮತ ಕೊಟ್ಟು ಅಂತೇಳಿ ವಿನಂತಿ ಕೇಳ್ಕೊತೇನೆ. ಸೀರಿಯಲ್ ನಂಬರ್ 1 ಇದೆ. ಸೀರಿಯಲ್ ನಂಬರ್ 1 ಇರೋದ್ರಿಂದ ನನ್ನ ಗುರುತು ಆನೆ ಇದೆ. ಮತ್ತು ನಮ್ಮ ಗುರುತು ಆನೆ ಒಂದಿರೋದ್ರಿಂದ ಸೀರಿಯಲ್ ನಂಬರ್ 1 ಇರೋದು ಪೈಲಾ ನಂಬರ್ ಆನೆ ಬಟನ್ ಬರ್ತಿ ನನ್ನ ಎಲೆಕ್ಷನ್ ಕಲಿಸ್ಕೊಡ್ಬೇಕಂತೇಳಿ ವಿನಂತಿ ಕೇಳ್ಕೊತೀನಿ. ನಾನು ಗುರುತು ಆನೆಗೆ ಮತ ಕೊಟ್ಟರೆ ಪ್ರಚಂಡ ಬಹುದಿಂದ ಆಶೀರ್ವದಿಸಬೇಕಾಗಿ ವಿನಂತಿಯಿಂದ ಕೇಳ್ಕೊತೀನಿ.